ಜೀವನ ಕ್ರಿಯೆಗಳ ಪಾಠದಲ್ಲಿ ಈಗಾಗಲೇ ಪ್ರಾಣಿಗಳಲ್ಲಿ ಪೋಷಣೆ, ಸಸ್ಯಗಳಲ್ಲಿ ಪೋಷಣೆ ಹೇಗಾಗುತ್ತೆ ಅಂತ ಈಗಾಗಲೇ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಈ ದಿನ ನಾವು ಬಹುಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಜೀವನ ಕ್ರಿಯೆಯಾಗಿರ್ತಕ್ಕಂತಹ ಉಸಿರಾಟ ಕ್ರಿಯೆ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಅರ್ಥ ಆಗ್ತಿದೆ? ಇವತ್ತು ಉಸಿರಾಟ ಕ್ರಿಯೆ ಎಂದೇನು, ಉಸಿರಾಟ ಕ್ರಿಯೆಯಲ್ಲಿ ಎಷ್ಟು ವಿಧ ಇದೆ, ಉಸಿರಾಟ ಕ್ರಿಯೆಗೆ ಯಾವ ಅನ್ನದ ಅವಶ್ಯಕತೆ ಇದೆ, ಉಸಿರಾಟ ಕ್ರಿಯೆಯ ಅವಶ್ಯಕತೆ ಏನು, ಮತ್ತೆ ಸಸ್ಯಗಳಲ್ಲಿ ಉಸಿರಾಟ ಹೇಗಾಗ್ತದೆ, ಜಲಚರ ಪ್ರಾಣಿಗಳಲ್ಲಿ ಹೇಗೆ ಉಸಿರಾಟ ಆಗ್ತದೆ, ಹಾಗೆ ಮಾನವರಲ್ಲಿ ಉಸಿರಾಟ ಕ್ರಿಯೆ ಹೇಗೆ ಆಗ್ತದೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಉಸಿರಾಟ ಕ್ರಿಯೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಏನು ಉಸಿರಾಟ ಅಂತಂದ್ರೆ, ಈಗಾಗಲೇ ನಾವು ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಅಥವಾ ಪ್ರಾಥಮಿಕ ಶಾಲೆಯಲ್ಲಿ ಉಸಿರಾಟ ಕ್ರಿಯೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿದೀವಪ್ಪ ಅಂತಂದ್ರೆ, ಆಕ್ಸಿಜನ್ ಅನ್ನ ಸೇರಿಸಿ ಇಂಗಾಲ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡೋದನ್ನ ನಾವು ಉಸಿರಾಟ ಕ್ರಿಯೆ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಸರಳವಾಗಿರ್ತಕ್ಕಂಥ ಒಂದು ವಿವರಣೆ. ಆದ್ರೆ ಆಕ್ಸಿಜನ್ ನಮ್ಮ ದೇಹಕ್ಕೆ ಯಾಕೆ ಬೇಕು, ಆಕ್ಸಿಜನ್ ನಮ್ಮ ದೇಹದಲ್ಲಿ ಏನ್ ರಾಸಾಯನಿಕ ಕ್ರಿಯೆಯನ್ನು ಮಾಡುತ್ತೆ, ಅದರ ಮೂಲಕ ನಾವು ವಿವರಣೆ ಕೊಡೋದಾದ್ರೆ, ಉಸಿರಾಟ ಕ್ರಿಯೆ ಏನಪ್ಪ ಅಂತಂದ್ರೆ ಉತ್ಕರ್ಷಣೆ ಕ್ರಿಯೆಯ ಮೂಲಕ ಆಹಾರದಲ್ಲಿರ್ತಕ್ಕಂತಹ ಶಕ್ತಿಯನ್ನ ಬಿಡುಗಡೆ ಮಾಡುವಂತಹ ಒಂದು ಕ್ರಿಯೆಗೆ ನಾವು ಉಸಿರಾಟ ಕ್ರಿಯೆ ಅಂತ ಕರೀತೀವಿ. ಈಗಾಗಲೇ ಉತ್ಕರ್ಷಣೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ರಾಸಾಯನಿಕ ಕ್ರಿಯೆಗಳು ಮತ್ತೆ ಸಮೀಕರಣಗಳು ಮಾಡಿದ್ರೆ ಉತ್ಕರ್ಷಣೆ ಅಂದ್ರೆ ಏನು ಅಂತ ಅರ್ಥ ಆಗಿದೆ. ಏನು ಉತ್ಕರ್ಷಣೆ ಅಂತಂದ್ರೆ, ಆಕ್ಸಿಜನ್ ಪಡೆಯುವುದನ್ನ, ಯಾವ ರಾಸಾಯನಿಕ ಕ್ರಿಯೆ ಆಕ್ಸಿಜನ್ ಪಡ್ಕೊಂಡು ನಡೆಯುತ್ತೋ ಅದನ್ನ ಉತ್ಕರ್ಷಣೆ ಕ್ರಿಯೆ ಅಂತ ಕರೆದಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಕೂಡ ಪೋಷಣೆ ಅನ್ನುವಂತಹ ಜೀವನ ಕ್ರಿಯೆಯಲ್ಲಿ ಆಹಾರ ಪಚನ ಕ್ರಿಯೆಗೆ ಒಳಪಟ್ಟು ಅತ್ಯಂತ ಸರಳ ಆಹಾರವಾಗಿ ಪರಿವರ್ತನೆ ಆಗ್ತದೆ. ಆ ಅತ್ಯಂತ ಸರಳವಾದ ಆಹಾರ ಯಾವುದಪ್ಪ ಅಂದ್ರೆ ಗ್ಲೂಕೋಸ್ ಅಣು. ಆ ಗ್ಲೂಕೋಸ್ ಅಣುವಿರುವಂತಹ ಶಕ್ತಿ ನಮ್ಮ ದೇಹಕ್ಕೆ ಸಿಗುವಂತಾಗಬೇಕಾದ್ರೆ ಆ ಗ್ಲೂಕೋಸ್ ಅಣುಗಳು ಗಾಳಿಯೊಂದಿಗೆ ಬೆರೆಯಬೇಕು, ಗಾಳಿಯೊಂದಿಗೆ ಉರಿಬೇಕು. ಗಾಳಿಯೊಂದಿಗೆ ರಾಸಾಯನಿಕ ಕ್ರಿಯೆಗೆ ಒಳಪಟ್ಟು ಗ್ಲೂಕೋಸ್ ಇರುವಂತಹ ಶಕ್ತಿ ಬಿಡುಗಡೆ ಆಗ್ತಕ್ಕಂಥದ್ದು. ಈ ರಾಸಾಯನಿಕ ಕ್ರಿಯೆ ನಮ್ಮ ದೇಹದ ಅಂದ್ರೆ ಮೇಲ್ವರ್ಗದ ಪ್ರಾಣಿಗಳ ದೇಹದಲ್ಲಿರ್ತಕ್ಕಂಥ ಜೀವಕೋಶದಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ನಿಮ್ಗಾಗಲೇ ಮೈಟೋಕಾಂಡ್ರಿಯಾವನ್ನ ಜೀವಕೋಶಗಳ ಶಕ್ತಿ ಗೃಹ ಅಂತ ಕರೆಯುವುದು. ಯಾಕೆ ಆ ಹೆಸರು ಬಂತಂತಂದ್ರೆ, ಜೀರ್ಣವಾದಂತಹ ಆಹಾರದಂತಹ ಗ್ಲೂಕೋಸ್ ಅಣುಗಳು ರಕ್ತದ ಮೂಲಕ ನಮ್ಮ ದೇಹದ ವಿವಿಧ ಭಾಗದಲ್ಲಿರುವಂತಹ ಜೀವಕೋಶಗಳನ್ನ ತರುತ್ತದೆ. ಅಲ್ಲಿರುವಂತಹ ಗ್ಲೂಕೋಸ್ ಅಣುವಿರುವಂತಹ ಶಕ್ತಿ ನಮ್ಮ ದೇಹಕ್ಕೆ ಸಿಗುವಂತಾಗಬೇಕಾದ್ರೆ ಆಕ್ಸಿಜನ್ ಅವಶ್ಯಕತೆ ಇದೆ. ಆ ಆಕ್ಸಿಜನ್ ಪಡ್ಕೊಂಡು ಆ ಗ್ಲೂಕೋಸ್ ಅಣುಗಳು ವಿಭಜನೆಯಾಗಿ ಅಂದ್ರೆ ಮಂದ ದಹನ ಕ್ರಿಯೆಗೆ ಒಳಪಟ್ಟು ನಮ್ಮ ದೇಹಕ್ಕೆ ಶಕ್ತಿ ಸಿಗುವಂತಾಗ್ತದೆ. ಇದು ಉಸಿರಾಟ ಕ್ರಿಯೆಯ ಅರ್ಥ. ಒಟ್ಟಾರೆ ಉಸಿರಾಟ ಕ್ರಿಯೆ ಏನಪ್ಪ ಅಂತಂದ್ರೆ, ಆಹಾರವು ಉತ್ಕರ್ಷಣ ಕ್ರಿಯೆಗೆ ಒಳಪಟ್ಟು ಶಕ್ತಿ ಬಿಡುಗಡೆ ಆಗುವಂತಹ ಒಂದು ಕ್ರಿಯೆಗೆ ನಾವು ಉಸಿರಾಟ ಕ್ರಿಯೆ ಅಂತ ಕರೀತೀವಿ. ಉಸಿರಾಟ ಕ್ರಿಯೆಯಲ್ಲಿ ಎಷ್ಟು ವಿಧ ಇದೆ? ಉಸಿರಾಟ ಕ್ರಿಯೆಯಲ್ಲಿ ಎಷ್ಟು ವಿಧ? ಯಾವಾಗ ಎರಡು ವಿಧ? ಅದು ಆಕ್ಸಿಜನ್ ಸಹಿತ ಉಸಿರಾಟ ಕ್ರಿಯೆ, ಆಕ್ಸಿಜನ್ ರಹಿತ ಉಸಿರಾಟ ಕ್ರಿಯೆ, ಆಕ್ಸಿಜನ್ ಅನುಪಸ್ಥಿತಿ, ಆಕ್ಸಿಜನ್ ಉಪಸ್ಥಿತಿ. ಅದನ್ನ ಇನ್ನೂ ಒಂದು ಹೆಸರಿಂದ ಹೇಳಿದ್ರೆ ಅವಾಯವಿಕ ಉಸಿರಾಟ ಕ್ರಿಯೆ, ಎಂದು ಎರಡು ರೀತಿಯ ಉಸಿರಾಟ ಕ್ರಿಯೆಯನ್ನು ನಾವು ಇಲ್ಲಿ ಅರ್ಥೈಸಬಹುದಾಗಿದೆ. ಈಗ ಮೊದಲು ಅವಾಯವಿಕ ಉಸಿರಾಟ ಕ್ರಿಯೆ ಅಂದ್ರೆ ಏನು, ಅದು ಎಲ್ಲಿ ನಡೆಯುತ್ತೆ? ಅವಾಯವಿಕ ಉಸಿರಾಟ ಕ್ರಿಯೆ ಅಂತಂದ್ರೆ ಆಕ್ಸಿಜನ್ ಅನುಪಸ್ಥಿತಿ. ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಈ ಉಸಿರಾಟ ಕ್ರಿಯೆ ನಡೆಯೋದಕ್ಕೆ ಆಕ್ಸಿಜನ್ ಅವಶ್ಯಕತೆ ಇರೋದಿಲ್ಲ. ಸಾಮಾನ್ಯವಾಗಿ ಈ ಉಸಿರಾಟ ಕ್ರಿಯೆಗಳು ಕೆಳವರ್ಗದ ಪ್ರಾಣಿಗಳಲ್ಲಿ, ಸೂಕ್ಷ್ಮಾಣು ಜೀವಿಗಳಲ್ಲಿ ನಡೆಯತಕ್ಕಂಥದ್ದು. ಅದರಲ್ಲೂ ಈಸ್ಟ್ ಅಂತಕ್ಕಂಥ ಒಂದು ಶಿಲೀಂಧ್ರದಲ್ಲಿ ಈ ರಾಸಾಯನಿಕ ಕ್ರಿಯೆಯನ್ನ, ಈ ಉಸಿರಾಟ ಕ್ರಿಯೆಯನ್ನು ನಾವು ನೋಡಬಹುದಾಗಿದೆ. ಈಸ್ಟ್ ಅಲ್ಲಿ ಏನ್ ನಡೆಯುತ್ತೆ ನೋಡಿ, ಅಲ್ಲಿ ಗ್ಲೂಕೋಸ್, ಅಲ್ಲೂ ಕೂಡ ಗ್ಲೂಕೋಸ್ ಕೂಡ ಆಹಾರದ ಕಣಗಳಾಗಿ ಉಪಯೋಗ ಬರುತ್ತೆ. ಈ ಗ್ಲೂಕೋಸ್ ಏನಾಗ್ತವಪ್ಪ ಅಂತಂದ್ರೆ
ಪೈರುವೇಟ್ ಆಗಿ ಪರಿವರ್ತನೆ ಆಗುತ್ತೆ. ಪರಿವರ್ತನೆ ನಂತರ ಆಕ್ಸಿಜನ್ ಅನುಪಸ್ಥಿತಿ ಇದ್ರೆ ಆಮ್ಲಜನಕದ ಸಹಾಯವಿಲ್ಲದೆ ಏನಾಗಿ ಪರಿವರ್ತನೆ ಆಗುತ್ತೆ, ಎಥನಾಲ್ ಅಂತಕ್ಕಂಥ ಒಂದು ಉಪ ಉತ್ಪನ್ನ ಪ್ಲಸ್ ಶಕ್ತಿ ಬಿಡುಗಡೆ ಆಗ್ತದೆ. ಈ ಕ್ರಿಯೆಯನ್ನ ನಾವು ನಿತ್ಯ ಜೀವನ ನೋಡ್ತಾ ಇರ್ತೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ಕೆಲವು ಹಣ್ಣಿನ ರಸಾಯನಗಳನ್ನ ಮನೆಗಳಲ್ಲಿ ಮಾಡ್ತಾ ಇದೀವಿ. ಈಗೆಲ್ಲ ಮಾವಿನ ಸೀಸನ್ ಗೊತ್ತಿದೆಯಲ್ವಾ? ಆ ಮಾವಿನ ರಸವನ್ನ ಬೆಳಗ್ಗೆ ಮಾಡಿದಾಗ ತುಂಬಾ ರುಚಿಕಟ್ಟಾಗಿ ಸಿಹಿಯಾಗಿರುತ್ತೆ. ಆ ಮಾವಿನ ರಸವನ್ನ ಉಳಿದ ನಂತರ ಮಿಕ್ಕಿದ ನಂತರ ಅದನ್ನ ಎತ್ತಿಟ್ಟು ಸ್ವಲ್ಪ ಸಮಯದವರೆಗೆ ಅಥವಾ ಸಾಯಂಕಾಲಕ್ಕೂ ಅದು ಬೆಳಗ್ಗೆ ಅದೇ ಒಂದು ಹಣ್ಣಿನ ರಸವನ್ನು ನೀವು ನೋಡಿ ಏನಾಗಿರುತ್ತೆ, ಹುಳಿಯಾಗಿರುತ್ತೆ. ಸೇವನೆ ಮಾಡಕ್ ಬರದ ರೀತಿಯಲ್ಲಿ ಅದರ ರಾಸಾಯನಿಕ ಬದಲಾವಣೆ ಆಗಿರುತ್ತೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಆ ಹಣ್ಣಿನಲ್ಲಿರ್ತಕ್ಕಂಥ ಈಸ್ಟ್ ಜೀವಕೋಶಗಳು, ಯಾವುದು ಈಸ್ಟ್ ಜೀವಕೋಶಗಳು ಆ ಸಿಹಿಯಾಗಿರ್ತಕ್ಕಂಥ ಹಣ್ಣಿನಲ್ಲಿರುವಂತಹ ಗ್ಲೂಕೋಸ್ ಅನ್ನ ಏನಾಗಿ ಪರಿವರ್ತನೆ ಮಾಡ್ತವೆ, ಎಥನಾಲ್ ಆಗಿ ಪರಿವರ್ತನೆ ಮಾಡುತ್ತೆ. ಅಲ್ಲಿ ಯಾವುದೇ ಆಕ್ಸಿಜನ್ ಬಳಕೆ ಆಗಿರೋದಿಲ್ಲ. ಈಗ ಅದೇ ತರ ಈ ಸಾರಗಳನ್ನ ಈ ಬೀರು ಬ್ರ್ಯಾಂಡಿ ವಿಸ್ಕಿ ಎಲ್ಲ ಈ ಮದ್ಯಪಾನ ತಯಾರು ಮಾಡ್ತಾರೆ. ಅದಕ್ಕೆ ಆಲ್ಕೋಹಾಲ್ ನ ಉತ್ಪತ್ತಿ ಮಾಡಬೇಕಾಗ್ತದೆ. ಆ ಆಲ್ಕೋಹಾಲ್ ಉತ್ಪತ್ತಿ ಮಾಡೋದಕ್ಕೆ ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ಬಳಕೆ ಮಾಡ್ತಕ್ಕಂಥದ್ದು. ಒಟ್ಟಾರೆ ಆಕ್ಸಿಜನ್ ಅನುಪಸ್ಥಿತಿಯಿಂದ ನಡೆಯುವಂತಹ ಉಸಿರಾಟ ಕ್ರಿಯೆ ಎಲ್ಲಿ ನಡೀತದೆ ಅಂತಂದ್ರೆ ಈಸ್ಟ್ ಜೀವಕೋಶದಲ್ಲಿ. ಏನಾಗುತ್ತೆ ಅಲ್ಲಿ ಫಸ್ಟ್ ಗ್ಲೂಕೋಸ್ ಪೈರುವೇಟ್ ಆಗಿ ಪರಿವರ್ತನೆ ಆಗುತ್ತೆ. ಅದು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಎಥನಾಲ್ ಮತ್ತು ಶಕ್ತಿಯಾಗಿ ಬಿಡುಗಡೆ ಆಗ್ತದೆ. ಇದು ಕೆಳವರ್ಗದ ಪ್ರಾಣಿಗಳು ನಡೀತಕ್ಕಂತಹ ಒಂದು ಉಸಿರಾಟ ಕ್ರಿಯೆ. ನಂತರ ನಡೀತಕ್ಕಂಥದ್ದು ಆಕ್ಸಿಜನ್ ಉಪಸ್ಥಿತಿ ಇರತಕ್ಕಂಥದ್ದೇ ವಾಯುವಿಕ ಉಸಿರಾಟ ಕ್ರಿಯೆ ಇದೆ. ಇದಕ್ಕೆ ಆಕ್ಸಿಜನ್ ಬೇಕು. ನಾವು ಉದಾಹರಣೆ ಆದರೆ ನಾವು ಯಾವ ರೀತಿ ಉಸಿರಾಟ ಕ್ರಿಯೆ ಮಾಡ್ತಾ ಇದೀವಿ, ವಾಯುವಿಕನ ಅವಾಯುವಿಕನ? ಅದು ನಮ್ಗೆ ಏನು ಅವಶ್ಯಕತೆ ಇದೆ, ಅವಶ್ಯಕತೆ ಇದೆ. ಹೀಗೆ ನಮ್ಮ ಆಹಾರದಂತಹ ಗ್ಲೂಕೋಸ್ ಅಣುಗಳು ಸ್ನಾಯು ಜೀವಕೋಶಕ್ಕೆ ತಲುಪ್ತವೆ. ಆ ಸ್ನಾಯು ಜೀವಕೋಶಕ್ಕೆ ಹೋದಾಗ ಪೈರುವೇಟ್ ಆಗಿ ಪರಿವರ್ತನೆ ಆಗುತ್ತೆ. ಪೈರುವೇಟ್ ಆಗಿ ಪರಿವರ್ತನೆಗೆ ಆಕ್ಸಿಜನ್ ಕೊರತೆ ಆದಾಗ, ಅಂದ್ರೆ ಕಡಿಮೆ ಪ್ರಮಾಣದ ಆಕ್ಸಿಜನ್ ಸಿಕ್ಕಾಗ, ಈ ಸಂದರ್ಭ ಯಾವಾಗ ಬರುತ್ತೆ, ನಾವು ಆಟವನ್ನು ಆಡುವಾಗ, ಈಗ ರನ್ನಿಂಗ್ ರೇಸ್ ಹೋಗ್ತಿರ್ತಾರೆ ನೋಡಿರ್ಬೋದು ನೀವು. ಈಗ 800 ಮೀಟರ್, 1000 ಮೀಟರ್, ಹೀಗೆ ಓಟವನ್ನು ಓಡುವಾಗ ದೀರ್ಘಕಾಲಕ್ಕೆ ದೇಹ ಶ್ರಮಪಟ್ಟು ಕೆಲಸ ಮಾಡುವಾಗ ಉಸಿರಾಟದ ವೇಗ ಕಡಿಮೆ ಆಗುತ್ತೆ. ಅವರು ನೋಡಿರ್ಬೋದು ನೀವು, ಉಸಿರಾಟದ ಗಮನ ಕಡಿಮೆ ಆಗುತ್ತೆ. ನಿಮ್ಮ ಅನುಭವ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನೋಡಿ, ಓಡೋದನ್ನು ನಿಲ್ಲಿಸಿದ ಮೇಲೆ ಎಷ್ಟು ದೀರ್ಘ ಉಸಿರಾಟ ಮಾಡ್ತೀವಿ ನಾವು. ಯಾರು ಮಾತಾಡೋಷ್ಟು ಮಾತಾಡಕ್ಕಾಗಲ್ಲ. ಹೀಗೆ ನಾವು ಬಹಳ ದೀರ್ಘ ಕಾಲದಲ್ಲಿ ಅಥವಾ ದೀರ್ಘ ಸಮಯದವರೆಗೆ ಆಟ ಆಡಬೇಕಾದ್ರೆ, ಓಡಬೇಕಾದ್ರೆ ನಾವು ಆಮ್ಲಜನಕ ಪ್ರಮಾಣವನ್ನು ಕಡಿಮೆ ಸೇವಿಸ್ತೀವಿ. ಆ ಕಡಿಮೆ ಪ್ರಮಾಣದ ಆಮ್ಲಜನಕ ಸಿಕ್ಕಾಗ, ಆಕ್ಸಿಜನ್ ಸಿಕ್ಕಾಗ ಆ ಪೈರುವೇಟ್ ಏನಾಗಿ ಪರಿವರ್ತನೆ ಆಗುತ್ತೆ, ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ. ಪ್ಲಸ್ ಶಕ್ತಿ ಬಿಡುಗಡೆ ಆಗುತ್ತೆ. ಇದು ಆಕ್ಸಿಜನ್ ಕಡಿಮೆ ಪ್ರಮಾಣದಲ್ಲಿ ದೊರೆತಾಗ ನಮ್ಮ ದೇಹಕ್ಕೆ ಇದು ಯಾವಾಗ ಆಗುತ್ತೆ ಅಂತ ಹೇಳಿದೀನಿ. ಕೆಲವು ಸಂದರ್ಭಗಳು ಬರ್ತವೆ, ಆಟ ಆಡುವಾಗ, ಓಡುವಾಗ ಉಸಿರಾಟ ಕ್ರಿಯೆಯ ವೇಗ ಕಡಿಮೆಯಾಗಿ ನಮ್ಮ ದೇಹಕ್ಕೆ ಸಿಗಬೇಕಾಗಿರುವಂತಹ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗುತ್ತದೆ. ಕಡಿಮೆಯಾದಾಗ ಏನಾಗುತ್ತೆ, ಅದು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆಯಾಗಿ ನಮ್ಮ ಸ್ನಾಯು ಜೀವಕೋಶದಲ್ಲಿ ಸಂಗ್ರಹ ಆಗುತ್ತೆ. ಅದರ ಅನುಭವ ಹೇಗಾಗ್ತದೆ ನನಗೆ, ಈ ಸ್ನಾಯು ಸೆಳೆತ ಅಂತ ಅದಕ್ಕೆ ಓಡ್ ಬಂದಷ್ಟೇ ನಿಲ್ಲಕ್ಕಾಗಲ್ಲ, ನಿಂತ್ಬಿಡ್ತೀವಿ. ಅಥವಾ ದೀರ್ಘಕಾಲ ನಡೆದಾಗ ನೋಡಿ ನಮ್ಮ ಕಾಲು ಕೈ ಕಾಲು ನೋವು ಬರ್ತದೆ. ಅಥವಾ ಹೆಚ್ಚು ಕೆಲಸ ಮಾಡಿದಾಗ ಕೈ ಕಾಲಲ್ಲಿ ನೋವು ಉಂಟಾಗದೆ ಕಾರಣ ಏನು ಗೊತ್ತಾದ್ರೆ, ನಮ್ಮ ಸ್ನಾಯುಗಳಲ್ಲಿ ಆ ಲ್ಯಾಕ್ಟಿಕ್ ಆಮ್ಲ ಸಂಗ್ರಹ ಆಗ್ತದೆ. ಬಹಳ ಶ್ರಮಪಟ್ಟು ಕೆಲಸ ಮಾಡಿದಾಗ, ದೀರ್ಘಕಾಲ ನಡೆದಾಗ, ಆಮೇಲೆ ಹೆಚ್ಚು ಸಮಯದಲ್ಲಿ ಆಟ ಆಡಿದಾಗ, ಆ ಆಟ ಆಡುವಾಗ ಏನು ಅನಿಸ್ತಾ ಇರಲ್ಲ, ಕೊನೆಗೆ ಕೈಕಾಲು ನೋವು ಶುರುವಾಗ್ತದೆ. ಸಂಜೆ ನಾವು ವಿಶ್ರಾಂತಿ ಪಡೆಯುವಾಗ ಕೈಕಾಲು ನೋವು ಉಂಟಾಗ್ತದೆ. ಆ ನೋವಾದ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಸ್ನಾಯು ಜೀವಕೋಶದಲ್ಲಿ ಲ್ಯಾಕ್ಟಿಕ್ ಆಮ್ಲ ಸಂಗ್ರಹ. ಅದು ತಾತ್ಕಾಲಿಕ, ಸ್ವಲ್ಪ ಸಮಯದಲ್ಲಿ ಕೊಂಡ್ರೆ ಮತ್ತೆ ಆ ಲ್ಯಾಕ್ಟಿಕ್ ಆಮ್ಲ ದೇಹದಿಂದ ಆಚೆ ಹೋಗುತ್ತೆ. ನಮಗೆ ಮತ್ತೆ ಮೊದಲು ಹೇಗಿರುತ್ತದೋ ಹಾಗೆ ಆಗ್ತದೆ. ಇದು ನಮ್ಮ ರನ್ನಿಂಗ್ ರೇಸ್ ಮಾಡಿದಾಗ ಯಾಕೆ ಕಾಲು ನೋವು ಬರುತ್ತೆ, ಯಾಕೆ ಸುಸ್ತಾಗ್ತಾನೆ, ಯಾಕೆ ನಿಂತ್ಕೊಳಕ್ಕೆ ಆಗ್ತದೆ, ತಪ್ಪನ್ನ ಬೀಳ್ತಿರ್ತಾನೆ. ಅವ್ರು ಹಿಡ್ಕೊಳಕ್ ಹೋಗ್ಬೇಕು, ಎಬ್ಸಿಸ್ಬೇಕು, ಅವ್ರಿಗೆ ಕೈ ಕಾಲು ನೋವಾಗ್ತಿರ್ತಾವ, ಸ್ನಾಯುಗಳೆಲ್ಲ ಸೆಳಿತಾ ಇರ್ತಾವ. ಸ್ನಾಯು ಸೆಳೆತಕ್ಕೆ ಕಾರಣವಾದಂತ ಆಮ್ಲ ಯಾವಂದ್ರೆ ಯಾವಾಗ ಉತ್ಪತ್ತಿ ಆಯ್ತದು, ಆಕ್ಸಿಜನ್ ಕೊರತೆಯಾದಾಗ
ಗ್ಲೂಕೋಸ್ ಅಣುಗಳು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗ್ತದೆ. ನೆಕ್ಸ್ಟ್ ಸಹಜವಾಗಿ ನಾವೆಲ್ಲ ಈಗೆಲ್ಲ ಉಸಿರಾಟ ಕ್ರಿಯೆ ಮಾಡ್ತಾ ಇದ್ದೀವಿ, ನಾವೆಲ್ಲ ಉಸಿರಾಟ ಕ್ರಿಯೆ ಮಾಡ್ತಾ ಇದ್ದೀವಿ. ಈಗ ನಡೆದಾಗ ಅಂದ್ರೆ ಆಕ್ಸಿಜನ್ ಉಪಸ್ಥಿತಿ ಅಂದ್ರೆ ನಮಗೆ ದೇಹಕ್ಕೆ ಎಷ್ಟು ಆಕ್ಸಿಜನ್ ಬೇಕೋ ಅಷ್ಟು ಆಕ್ಸಿಜನ್ ಸಿಕ್ಕಾಗ ಏನಾಗುತ್ತೆ, ಅದೇ ಗ್ಲೂಕೋಸ್ ಪೈರುವೇಟ್ ಆಗಿ ಪರಿವರ್ತನೆ ಆಗ್ತದೆ. ಪೈರುವೇಟ್ ನಂತರ ಏನಾಗಿ ಪರಿವರ್ತನೆ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಪ್ಲಸ್ ಶಕ್ತಿ ಬಿಡುಗಡೆ ಆಗ್ತದೆ. ಈಗ ಈ ಶಕ್ತಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾರ, ಇದು ನಮ್ಮ ದೇಹದಲ್ಲಿ ಯಾವ ರೂಪದಲ್ಲಿ ಇರುತ್ತೆ, ATP ಗಳ ರೂಪದಲ್ಲಿ. ಯಾವ ರೂಪದಲ್ಲಿ? ATP ಗಳ ರೂಪದಲ್ಲಿ ಶಕ್ತಿ ಬಿಡುಗಡೆ ಆಗುತ್ತೆ. ಅವು ಶಕ್ತಿಯ ಕೋಶಗಳು. ಆ ಶಕ್ತಿಯ ಕೋಶಗಳಿಂದ ನಮ್ಮ ದೇಹಕ್ಕೆ ಶಕ್ತಿ ಬಿಡುಗಡೆ ಆಗುತ್ತೆ. ಆ ಶಕ್ತಿ ಬಿಡುಗಡೆ ಆಗುತ್ತೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನಮ್ಮ ದೇಹ ಬಿಸಿ ಆಗುತ್ತೆ. ನೋಡಿ, ಇದೊಂದು ದಹನ ಕ್ರಿಯೆ. ಗ್ಲೂಕೋಸ್ ಆಕ್ಸಿಜನ್ ಜೊತೆ ಸೇರಿ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಉಂಟಾಗುವಂತಹ ಒಂದು ರಾಸಾಯನಿಕ ಕ್ರಿಯೆ ಬಹಿರುಷ್ಣಕ ಕ್ರಿಯೆ. ಎಂತ ಕ್ರಿಯೆ? ಏನಂತಂದ್ರೆ ಬಹಿರುಷ್ಣಕ ಕ್ರಿಯೆ ಅಂತಂದ್ರೆ ಯಾವ ರಾಸಾಯನಿಕ ಕ್ರಿಯೆಗಳು ಉಷ್ಣದ ಬಿಡುಗಡೆಯಿಂದ ಕೂಡಿರ್ತಾವೋ ಅಂತಹ ರಾಸಾಯನಿಕ ಕ್ರಿಯೆಗಳನ್ನ ಈ ಉಷ್ಣ ಬಿಡುಗಡೆ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ, ನಮ್ಮ ಅನುಭವ ಬಂದಿದೆ ಅಂತ. ಸಾಮಾನ್ಯವಾಗಿ ಜೀವಂತವಾಗಿರ್ತಕ್ಕಂಥ ವ್ಯಕ್ತಿ ದೇಹ ಉಸಿರಾಟ ಕ್ರಿಯೆಯಿಂದ ನಡೆಸ್ತಾ ಇರುತ್ತೆ. ಅವರ ದೇಹದಲ್ಲಿ ಮಾತ್ರ ಗ್ಲೂಕೋಸ್ ಅಣುಗಳು ರಾಸಾಯನಿಕ ಕ್ರಿಯೆಗೆ ಉಸಿರಾಟ ಕ್ರಿಯೆಗೆ ಒಳಪಡುತ್ತೆ, ಶಕ್ತಿ ಬಿಡುಗಡೆ ಆಗುತ್ತೆ. ಅದಕ್ಕೆ ನೋಡಿ, ಜೀವಂತವಾಗಿರ್ತಕ್ಕಂಥ ವ್ಯಕ್ತಿಗಳ ದೇಹ ಯಾವಾಗಲೂ ಬಿಸಿಯಾಗಿರುತ್ತೆ. ಉಸಿರಾಟ ಕ್ರಿಯೆ ನಡೆಸದೇ ಇರುವಂತಹ ದೇಹಗಳು ತಣ್ಣಗಿರುತ್ತೆ. ನೋಡಿರ್ಬೇಕಾದ್ರೆ ಅಂದ್ರೆ ತಣ್ಣಗಿದೆ ಅರ್ಥ ಏನು, ಆ ವ್ಯಕ್ತಿ ಬದುಕಿಲ್ಲ ಅಂತ ಅರ್ಥವಿಲ್ಲ. ಬಹುತೇಕ ನಾವು ವ್ಯಕ್ತಿ ಬದುಕಿದನೋ ಇಲ್ವೋ ಅಂತಕ್ಕಂಥದ್ದು ನೋಡೋದು ಹೇಗೆ, ಫಸ್ಟ್ ನೋಡೋದೇ ಉಸಿರಾಟ ಕ್ರಿಯೆನ. ಮೂಗು ಹತ್ರ ಹಿಡ್ಕೊಂಡು ನೋಡ್ತೀವಿ ಉಸಿರಾಟದಲ್ಲಿಲ್ಲ ಅಂತ ಅಲ್ವಾ. ಅಂದ್ರೆ ಉಸಿರಾಟ ಕ್ರಿಯೆ ನಡೆದಾಗ ನಮ್ಮ ದೇಹದ ಎಲ್ಲ ಊಟ ಮಾಡೋದ್ರಿಂದ ಪಚನ ಕ್ರಿಯೆ ಆಗುತ್ತೆ, ಜೀರ್ಣಕ್ರಿಯೆ ಆಗುತ್ತೆ. ಆ ಗ್ಲೂಕೋಸ್ ಅಣುಗಳು ಉಸಿರಾಟ ಕ್ರಿಯೆಗೆ ಒಳಪಡ್ತವೆ. ಉಸಿರಾಟ ಕ್ರಿಯೆಗೆ ಒಳಪಟ್ಟಾಗ ಆ ಶಕ್ತಿ ಉಷ್ಣ ರೂಪದಲ್ಲಿ ಆಗುತ್ತೆ, ನಮ್ಮ ದೇಹಕ್ಕೆ ಆ ಶಕ್ತಿ ಸಿಗುತ್ತೆ. ಇದು ಉಸಿರಾಟ ಕ್ರಿಯೆಯ 3 ರೀತಿಗಳು. ಒಂದು ಆಕ್ಸಿಜನ್ ಅನುಪಸ್ಥಿತಿ, ಇನ್ನೊಂದು ಆಕ್ಸಿಜನ್ ಕೊರತೆ, ಇನ್ನೊಂದು ಆಕ್ಸಿಜನ್ ಸಾಕಷ್ಟು ಪ್ರಮಾಣ ಸಿಕ್ಕಾಗ. ಈಗ ಆಕ್ಸಿಜನ್ ಇಲ್ಲದೆ ಉಸಿರಾಟ ಕ್ರಿಯೆ ನಡೆಸುವಂತಹ ಜೀವಗಳು ಯಾವಪ್ಪ ಅಂದ್ರೆ ಈಸ್ಟ್ಗಳು, ಸೂಕ್ಷ್ಮ ಜೀವಿಗಳು, ಕೆಲವು ಬ್ಯಾಕ್ಟೀರಿಯಾಗಳಿದಾವೆ. ಅವುಗಳು ಮಾತ್ರ ನೀವೆಲ್ಲ ಅಂದ್ಕೊಂಡಿರ್ಬೋದು ಆಮ್ಲಜನಕ ಎಲ್ಲರಿಗೂ ಬೇಕಲ್ವಾ ಅಂತ. ಆದ್ರೆ ಆಮ್ಲಜನಕದ ಸಹಾಯ ಇಲ್ಲದೆ ಬದುಕುವಂತಹ ಜೀವಗಳು ಯಾವಪ್ಪ ಅಂದ್ರೆ ಕೆಳಬದ್ಧ ಜೀವಿಗಳಾಗಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಗ್ಲೂಕೋಸ್ ಏನಾಗಿ ಪರಿವರ್ತನೆ ಆಗುತ್ತೆ, ಪೈರುವೇಟ್ ನಿಂದ ಎಥನಾಲ್ ಆಗಿ ಪರಿವರ್ತನೆ ಆಗ್ತಕ್ಕಂಥ ಪ್ರಕ್ರಿಯೆ ನಡೆಯುತ್ತದೆ. ಈಗ ನಾನು ಹೇಳಿದೆ, ಉಸಿರಾಟ ಕ್ರಿಯೆ ನಡೆದಾಗ ಅಂದ್ರೆ ಆಕ್ಸಿಜನ್ ಸಹಿತ ಉಸಿರಾಟ ಕ್ರಿಯೆಯಲ್ಲಿ ನಾವು ಆಕ್ಸಿಜನ್ ಅನ್ನು ಸೇರಿಸಿ ಇಂಗಾಲ ಡೈಆಕ್ಸೈಡ್ ಬಿಡುಗಡೆ ಮಾಡ್ತೀವಿ. ಈ ಇಂಗಾಲ ಡೈಆಕ್ಸೈಡ್ ಬಿಡುಗಡೆ ಮಾಡ್ತೀವಿ ಅನ್ನೋದಕ್ಕೆ ಒಂದು ಖಾತ್ರಿ ಮಾಡ್ತಕ್ಕಂಥ ಒಂದು ಪ್ರಯೋಗ ಇದೆ. ಏನ್ ಪ್ರಯೋಗ ಅಂದ್ರೆ ನಾವು ಉಸಿರಾಟ ಕ್ರಿಯೆಗೆ ಆಕ್ಸಿಜನ್ ಅನ್ನು ಸೇರಿಸಿದಾಗ ಅದು ಗ್ಲೂಕೋಸ್ ಪೈರುವೇಟ್ ಆಗಿ ಪರಿವರ್ತನೆ ಆಗಿ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿದ್ರೆ ಬಿಡುಗಡೆ ಆಗುವಂತಹ ಕಾರ್ಬನ್ ಡೈಆಕ್ಸೈಡ್. ಅದು ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಹೇಗೆ ನಾವು ಪತ್ತೆ ಹಚ್ಚಬಹುದಾಗಿದೆ. ಅದಕ್ಕೆ ಒಂದು ಸರಳವಾಗಿರ್ತಕ್ಕಂಥ ಪ್ರಯೋಗವನ್ನು ನಾವು ಮಾಡಬೇಕಾಗ್ತದೆ. ಇದು ಬೇಕಾಗಿರುವಂತಹ ವಸ್ತು ಏನಪ್ಪ ಅಂತಂದ್ರೆ ಇಲ್ಲಿ ಸುಣ್ಣದ ತಿಳಿನೀರು ತೆಗೆದುಕೊಳ್ಳಿ. ಎಂತ ನೀರು? ಸುಣ್ಣದ ತಿಳಿನೀರು. ಇದೇ ಸಿಗುತ್ತೆ. ನಾವು ಹೇಳಿದ್ರೆ ಮೊದಲನೇ ಪಾಠದಲ್ಲಿ ಪ್ರಯೋಗ ಮಾಡಿದ್ವಿ. ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ, ಕ್ಯಾಲ್ಸಿಯಂ ಸುಟ್ಟ ಸುಣ್ಣವನ್ನ ತಂದು ನೀರಿಗೆ ಹಾಕಿದಾಗ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗ್ತದೆ. ಏನಾಗಿ ಪರಿವರ್ತನೆ ಆಗ್ತದೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಅದಾದ ನಂತರ ಆ ಒಂದು ಪಾತ್ರೆಯನ್ನ ಅಲ್ಲಾಡದಂಗ ಹಾಗೆಯೇ ಬಿಡಬೇಕು. ಬಿಟ್ಟಾಗ ಆ ಘನ ರೂಪದ ಪ್ರಕ್ಷೇಪ ಇದೆಯಲ್ಲ ಸುಣ್ಣ, ಅದು ತಳಭಾಗದಲ್ಲಿರುತ್ತೆ. ಅದ್ರ ಮೇಲೆ ತಿಳಿ ನೀರಿರುತ್ತೆ. ಆ ಸುಣ್ಣದ ತಿಳಿ ನೀರಿಗೆ ಯಾವ ಬಣ್ಣನೂ ಇಲ್ಲ. ಸುಣ್ಣದ ತಿಳಿ ನೀರಿದು ನಾನೀಗ ಅಲ್ಲೇ ಅದನ್ನ ಬೆಳಗ್ಗೆ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿಗೆ ಹಾಕಿ ಅದನ್ನ ಸಂಗ್ರಹಣೆ ಮಾಡಿಟ್ಟು ಅದನ್ನ ಅಲ್ಲಾಡ್ಸಂಗ್ ಬಿಟ್ಟು ಆ ಮೇಲಿರ್ತಕ್ಕಂಥ ನೀರು ಮಾತ್ರ ತಗೊಂಡ್ಬಂದಿದ್ದೀನಿ. ಇದು ಸುಣ್ಣದ ತಿಳಿನೀರು. ಈ ಸುಣ್ಣದ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಅದು ಪ್ರಯೋಗ ನೋಡಿಬೇಕಾದ್ರೆ ಆ ಸುಣ್ಣದ ತಿಳಿನೀರಿಗೆ ನಾವೊಂದು ಸ್ಟ್ರಾ ಪೈಪ್ ಅನ್ನ ಇಟ್ಬಿಟ್ಟು ಈ ಸ್ಟ್ರಾ ಪೈಪ್ ಅನ್ನ ಇಟ್ಟಿದ್ದೀನಿ. ಇಟ್ಬಿಟ್ಟು ನಾನೇನ್ ಮಾಡ್ಬೇಕು, ನಾನು ಬಾಯಿನ ಗಾಳಿನ ಊದ್ತೀನಿ. ಗಾಳಿನ ಹೊರ ಬರೋ ಗಾಳಿ ಯಾವ್ದಾಗಿರುತ್ತೆ? ಯಾವಾಗಲೂ ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ.
ಇದು ನಿರಂತರವಾಗಿ ನಾನು ಗಾಳಿಯಲ್ಲಿ ಊದಿದಾಗ ಈ ಸುಣ್ಣದ ತಿಳಿ ನೀರು ಏನಾಗಬೇಕು, ಮೊದಲು ಬಣ್ಣ ಇಲ್ಲ, ಈಗ ಇದು ಕಾರ್ಬನ್ ಡೈಆಕ್ಸೈಡ್ ಬಂತು ಅಂತಂದ್ರೆ ಈ ಬಣ್ಣವಿಲ್ಲದಿರುವಂತಹ ಸುಣ್ಣದ ತಿಳಿ ನೀರು ಹಾಲಿನಂತ ಬಿಳಿ ಬಣ್ಣದ ನೀರಾಗಿ ಪರಿವರ್ತನೆ ಆಗ್ತದೆ. ಅರ್ಥ ಆಗ್ತದ? ನೋಡೋಣ, ಪ್ರಯತ್ನ ಪಡೋಣ. ಆಗ್ತದೆ, ಬೆಳಿಗ್ಗೆ ಬಿಳಿ ಬಣ್ಣ ಬರ್ತಾ ಇದೆ ನೋಡಿ. ಇಲ್ಲಿ ನೋಡ್ತಿದ್ದೀರಲ್ಲ, ಮೊದಲಿದಂತ ಬಣ್ಣಕ್ಕೂ ಈಗ ಬಣ್ಣ ವ್ಯತ್ಯಾಸ ಇದೆ. ಇನ್ನೂ ಇದನ್ನ ಊದೋದನ್ನು ಜಾಸ್ತಿ ಮಾಡ್ತಾ ಹೋದ್ರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಸೇರಿದಾಗೆ ಈ ಬಣ್ಣವಿಲ್ಲದಿರುವಂತಹ ನೀರು ಹಾಲಿನಂತ ಬಿಳಿ ಬಣ್ಣದ ನೀರಾಗಿ ಪರಿವರ್ತನೆ ಆಗುತ್ತೆ. ಇದರಿಂದ ಏನ್ ಗೊತ್ತಾಗುತ್ತಪ್ಪ ಅಂತಂದ್ರೆ, ಯಾವ ಸುಣ್ಣದ ನೀರು ಒಂದು ಅನಿಲವನ್ನ ಹಾಯಿಸಿದಾಗ ಅದು ಬಿಳಿ ಬಣ್ಣದ ಪರಿವರ್ತನೆ ಆದ್ರೆ ಅನಿಲ ಯಾವಾಗಿರ್ಲೇಬೇಕು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೇಕು. ಆಮೇಲೆ ಇಂಥ ಸುಣ್ಣದಿಂದ ತಿಳಿದಿರೋ ತಗೋಬೇಕಾದ್ರೆ ಯಾವಾಗಲೂ ಮಾಡಿ ತಗೊಂಡಿಲ್ಲ, ಆಗ್ತಾನೆ ಫ್ರೆಶ್ ಆಗಿ ತಯಾರು ಮಾಡಿರ್ತಕ್ಕಂತಹ ಸುಣ್ಣದ ತಿಳಿ ನೀರು ತಗೊಂಡು ಈ ತರ ಪ್ರಯೋಗವನ್ನು ನೀವು ಕೂಡ ಮನೇಲಿ ಮಾಡ್ಬೋದು. ಮನೇಲಿ ಬೇಕಾದ ಸುಣ್ಣ ಇರುತ್ತೆ, ಅದನ್ನೆಲ್ಲ ನೀರಿಗೆ ಹಾಕಿ ಮೇಲಿರ್ತಕ್ಕಂಥ ತಿಳಿ ನೀರು ಮಾತ್ರ ತೆಗೆದುಕೊಂಡು ಒಂದು ಪೈಪ್ ತಗೊಂಡು ಅದಕ್ಕೆ ಈಗ ಹೆಂಗು ಇದು ರಿಫಿಲ್ ಖಾಲಿಯಾಗಿರುತ್ತವೆ ಅದರಲ್ಲಿ ನಾವು ಕಾರ್ಬನ್ ಡೈಆಕ್ಸೈಡ್ ಚೆನ್ನಾಗಿ ಊದ್ಬಿಟ್ರೆ ಇದು ನೀರೇನಾಗ್ತದೆ, ಹಾಲಿನಂತೆ. ಅರ್ಥ ಆಗ್ತದ? ಇದು ನಾವು ಬಿಡುಗಡೆ ಮಾಡ್ತಕ್ಕಂಥ ಅನಿಲ ಕಾರ್ಬನ್ ಡೈಆಕ್ಸೈಡ್ ಅನಿಲವೇ ಅನ್ನುವಂತಕ್ಕಂಥ ಒಂದು ಪ್ರೂವ್ ಮಾಡ್ತಕ್ಕಂತಹ ಒಂದು ಸರಳವಾಗಿರ್ತಕ್ಕಂಥ ಪ್ರಯೋಗ. ಈಗ ನೆಕ್ಸ್ಟ್ ನಂತರ ನಾವೇನ್ ಮಾಡೋಣ, ಮಾನವನಲ್ಲಿ ಉಸಿರಾಟ ಕ್ರಿಯೆ ಹೇಗಾಗ್ತದೆ, ಸಸ್ಯಗಳಲ್ಲಿ ಹೇಗೆ ಉಸಿರಾಟ ಕ್ರಿಯೆ ಆಗ್ತದೆ, ಅದೇ ಜಲಚರ ಪ್ರಾಣಿಗಳಿಗೆ ಉಸಿರಾಟ ಕ್ರಿಯೆ ನಡೀತದೆ ಅನ್ನೋದನ್ನ ತಿಳ್ಕೊಬೇಕು. ಫಸ್ಟ್ ನಾವು ಸಸ್ಯಗಳಲ್ಲಿ ಉಸಿರಾಟ ಕ್ರಿಯೆ ಹೇಗಾಗ್ತದೆ ಅನ್ನೋದು, ಸಸ್ಯಗಳು ಹೇಗೆ ಉಸಿರಾಡ್ತವೆ ಯಾಕೆ ಗೊತ್ತಿದೆಯಾ? ಸಸ್ಯಗಳಿಗೆ ಉಸಿರಾಟಕ್ಕೆ ಯಾವ ಅನಿಲ ಬೇಕು ಅಂತ ಗೊತ್ತಿದೆಯಾ? ಸಸ್ಯಗಳ ಉಸಿರಾಟಕ್ಕೆ ಬೇಕಾದ ಅನಿಲ ಇಲ್ಲೇ ತಪ್ಪು ತಿಳ್ಕೊಳ್ಳೋದು. ಕಾರ್ಬನ್ ಡೈಆಕ್ಸೈಡ್ ಆಹಾರ ಕ್ರಿಯೆಯಾಗಿ ಬೇಕು, ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಆದ್ರೆ ಉಸಿರಾಟಕ್ಕೆ ನಮ್ಮಂತೆಯೇ ನಿಮ್ಮಂತೆಯೇ ಅದಕ್ಕೂ ಕೂಡ ಆಕ್ಸಿಜನ್ ಅವಶ್ಯಕತೆ ಇದೆ. ತಿಳ್ಕೊಳ್ಳಿ, ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಮ್ಮಂತೆಯೇ ಆ ಸಸ್ಯಗಳು ಕೂಡ ಆಕ್ಸಿಜನ್ ಉಪಯೋಗಿಸಿಕೊಂಡು ಉಸಿರಾಟ ಕ್ರಿಯೆಯನ್ನು ನಡೆಸ್ತವೆ. ಹಾಗಾದ್ರೆ ಆ ಸಸ್ಯಗಳಲ್ಲಿ ಉಸಿರಾಟದ ಅಂಗಗಳಿದಾವ. ಇದು ಸಂಬಂಧಪಟ್ಟ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸಬೇಕಾದ್ರೆ ಒಂದು ರಚನೆಯ ಬಗ್ಗೆ ಚಿತ್ರ ಬಂದು ವಿವರಣೆ ತಿಳ್ಕೊಂಡಿ. ಪ್ರಕೃತಿ ಇರತಕ್ಕಂತ ಅಥವಾ ವಾತಾವರಣದಂತ ಅನಿಲಗಳು ಹೊರ ಹೋಗೋದು ಒಳಗೆ ಬರೋದು ಎಲ್ಲಿಂದ ಅಂತ ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ಕೂಡ ತೋರಿಸಿ ರಚನೆನ. ಯಾವುದು? ಪತ್ರರಂಧ್ರಗಳು. ಈ ಪತ್ರರಂಧ್ರಗಳ ಮೂಲಕ ಅನಿಲಗಳ ವಿನಿಮಯ ಆಗ್ತದೆ. ಹೇಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಾರ್ಬನ್ ಡೈಆಕ್ಸೈಡ್ ಪ್ರವೇಶ ಆಗ್ತದೋ ಹಾಗೆ ಉಸಿರಾಟ ಕ್ರಿಯೆ ಕೂಡ ಈ ಪತ್ರರಂಧ್ರಗಳ ಮೂಲಕ ಆಮ್ಲಜನಕ ಸಸ್ಯಗಳ ದೇಹವನ್ನು ಒಳಗೆ ಸೇರಿಕೊಳ್ಳುತ್ತೆ. ಮುಂದೆ ಅದೇ ತರನೇ ಈ ರಾಸಾಯನಿಕ ಕ್ರಿಯೆ ನಡೀತದೆ. ಅಲ್ಲೂ ಕೂಡ ಆಹಾರ ತಯಾರಾಗಿದೆ, ಗ್ಲೂಕೋಸ್ ತಾನೆ. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಏನಾಗಿ ಪರಿವರ್ತನೆ ಆಗುತ್ತೆ, ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿದ್ವಿ. ಹಾಗೆ ಸಸ್ಯಗಳಲ್ಲಿ ಉಪ ಉತ್ಪನ್ನವಾಗಿ ಬಿಡುಗಡೆ ಆಗಿರ್ತಕ್ಕಂತಹ ಆಕ್ಸಿಜನ್ನೇ ಮತ್ತೆ ಉಸಿರಾಟ ಕ್ರಿಯೆ ಬಳಕೆ ಆಗ್ತದೆ ಸಸ್ಯಗಳು. ಅರ್ಥ ಆಗುತ್ತಾ? ಹೀಗೆ ಸಸ್ಯಗಳ ಎಲೆಗಳಿರ್ತಕ್ಕಂತಹ ಪತ್ರರಂಧ್ರಗಳ ಮೂಲಕ ಕೆಲವು ಸಸ್ಯಗಳಲ್ಲಿ ಕಾಂಡದಲ್ಲೂ ಕೂಡ ಪತ್ರರಂಧ್ರಗಳು ಇರ್ತವೆ, ಕೆಲವು ಸಸ್ಯಗಳಲ್ಲಿ ಬೇರಲ್ಲಿ ಇರ್ತವೆ, ಕೆಲವು ಸಸ್ಯಗಳಲ್ಲಿ ಎಲೆಗಳಲ್ಲಿ ಪತ್ರರಂಧ್ರ ಇರ್ತವೆ, ಕೆಲವು ಸಸ್ಯಗಳಲ್ಲಿ ಕಾಂಡಗಳಲ್ಲಿ ಇರುತ್ತೆ, ಕೆಲವು ಸಸ್ಯಗಳಲ್ಲಿ ಬೇರಲ್ಲಿ ಇರುತ್ತೆ. ಈಗ ನಮಗೆ ಹೆಂಗೆ ಗಾಳಿ ಪ್ರವೇಶ ಆಗೋದಕ್ಕೆ ಮೂಗಿನ ಬಳ್ಳಿಗಳ ರಂಧ್ರಗಳು ಹೇಗಿದಾವೋ ಹಂಗೆ ಸಸ್ಯಗಳಲ್ಲಿ ಏನಿದೆ ಪತ್ರರಂಧ್ರಗಳ ಮೂಲಕ ಅನಿಲಗಳು ಪ್ರವೇಶವನ್ನು ಪಡೆಯುತ್ತವೆ. ಇದು ಸಸ್ಯಗಳು ನಡೀತಕ್ಕಂಥ ಉಸಿರಾಟ ಕ್ರಿಯೆ. ಅಲ್ಲಿ ಪ್ರತ್ಯೇಕವಾಗಿ ವಿಶೇಷವಾದ ಅಂಗಗಳೇನಿಲ್ಲ. ಪತ್ರರಂಧ್ರಗಳ ಮೂಲಕ ಅನಿಲ ಒಳಗಡೆ ಪ್ರವೇಶ ಆಗಿ ಜೀವಕೋಶಗಳ ಹತ್ರ ತಲುಪಿ ಅದು ಮೈಟೊಕಾಂಡ್ರಿಯಗಳ ಹತ್ರ ಈ ಉಸಿರಾಟ ಕ್ರಿಯೆಯು ಈ ರಾಸಾಯನಿಕ ಕ್ರಿಯೆ ನಡೆದು ಶಕ್ತಿ ಬಿಡುಗಡೆ ಆಗ್ತದೆ. ನೆಕ್ಸ್ಟ್ ಜಲಚರ ಪ್ರಾಣಿಗಳು ಬರೋಣ. ಜಲಚರ ಪ್ರಾಣಿಗಳ ಉಸಿರಾಟ ಹೇಗೆ ನಡೀತದೆ? ಯಾಕೆಂದ್ರೆ ನಿಮಗೆಲ್ಲ ಬಹಳ ಚೆನ್ನಾಗಿ ಗೊತ್ತಿರಬೇಕು. ನಾವು ಬಹುಕಾಲ ನೀರನ್ನು ಮುಳುಗಿರಕ್ಕಾಗಲ್ಲ. ಯಾಕೆ? ಆದ್ರೆ ಕೆಲವು ಜಲಚರ ಪ್ರಾಣಿಗಳು ಮಾತ್ರ ನೀರು ಬದುಕಿದಾವೆ.
ಈ ಎರಡು ಕಿವಿಗಳ ಮೂಲಕ ಉಸಿರಾಡ್ತೇವೆ ಜಲಚರ ಪ್ರಾಣಿಗಳು. ಕೆಲವು ಪ್ರಾಣಿಗಳು ಮಾತ್ರ ದೇಹ ರಚನೆ ಆ ತರ ಇದೆ. ಅಂದ್ರೆ ಕೆಲವು ಜೀವಿಗಳಿಗೆ ನೀರಲ್ಲಿ ಕರಗಿರುವಂತಹ ಆಕ್ಸಿಜನ್ ಅನ್ನ ಉಸಿರಾಟಕ್ರಿಯೆಯ ಮೂಲಕ ಪಡ್ಕೊಂಡು ಜೀವಿಸುವಂತಹ ಸಾಮರ್ಥ್ಯ ಇದೆ. ಆದ್ರೆ ಬಹುಪಾಲು ಈ ಭೂಮಿಯ ಮೇಲೆ ವಾಸ ಮಾಡ್ತಕ್ಕಂತಹ ಜೀವಿಗಳಿಗೆ ಈ ತರ ಸಾಮರ್ಥ್ಯ ಇಲ್ಲ. ಹಾಗಾಗಿ ನಾವು ಅಂದ್ರೆ ಈ ಭೂಮಿ ಮೇಲೆ ವಾಸ ಮಾಡ್ತಕ್ಕಂತಹ ಎಲ್ಲಾ ಪ್ರಾಣಿಗಳು ವಾತಾವರಣದಲ್ಲಿರುವಂತಹ ಆಕ್ಸಿಜನ್ ಸೇವನೆ ಮಾಡುವಂತಹ ಸಾಮರ್ಥ್ಯ ನಮ್ಗೆ ಇದೆ. ಆದ್ರೆ ಜಲಚರ ಪ್ರಾಣಿಗಳಿಗೆ ಕಿವಿಗಳ ಮೂಲಕ ಉಸಿರಾಟ ಮಾಡ್ತಕ್ಕಂಥದ್ದು, ನೀರಲ್ಲಿ ಕರಗಿರುವಂತಹ ಆಮ್ಲಜನಕವನ್ನು ಪಡಿತಕ್ಕಂಥದ್ದು. ಸಾಮಾನ್ಯವಾಗಿ ಈ ವಾತಾವರಣಕ್ಕೂ ನೀರಿಗೂ ಹೋಲಿಕೆ ಮಾಡಿದಾಗ ಆಕ್ಸಿಜನ್ ಪ್ರಮಾಣ ಎಲ್ಲಿ ಜಾಸ್ತಿ ಇದೆ ಅಂತಂದ್ರೆ ವಾತಾವರಣ ಜಾಸ್ತಿ ಇದೆ, ನೀರಲ್ಲಿ ಬಹಳ ಕಡಿಮೆ ಇದೆ. ಆದ್ರಿಂದ ಇಲ್ಲಿ ಸ್ವಲ್ಪ ಒಂದು ಪ್ರಶ್ನೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಸಾಮಾನ್ಯವಾಗಿ ಜಲಚರ ಪ್ರಾಣಿಗಳ ಉಸಿರಾಟ ವೇಗ ಭೂಚರ ಪ್ರಾಣಿಗಳ ಉಸಿರಾಟಕ್ಕಿಂತ ಜಾಸ್ತಿ ಇರುತ್ತೆ. ಯಾಕೆ? ಅವ್ರು ಬಹಳ ವೇಗ ಉಸಿರಾಟ ಮಾಡ್ತಾರೆ, ಬಹಳ ವೇಗ ಉಸಿರಾಟ ಮಾಡ್ತಾರೆ. ಯಾಕೆ ಅಂತಂದ್ರೆ ನೀರಲ್ಲಿ ಕರಗಿರುವಂತಹ ಆಮ್ಲಜನಕದ ಪ್ರಮಾಣ ಬಹಳ ಕಡಿಮೆ. ಮತ್ತೆ ಅವ್ರ ದೇಹಕ್ಕೆ ಬೇಕಾಗುವಷ್ಟು ಆಕ್ಸಿಜನ್ ಬೇಕು ಅಂದ್ರೆ ಅವು ವೇಗವಾಗಿ ಏನ್ ಮಾಡ್ತಿರ್ಬೇಕು, ಆ ನೀರನ್ನ ತಮ್ಮ ದೇಹದ ಒಳಗಡೆ ತಗೊಂಡು ಅದರಲ್ಲಿರುವಂತಹ ಆಕ್ಸಿಜನ್ ಹೀರ್ಕೊಂಡು ನೀರನ್ನ ಆಚೆ ಬಿಡಬೇಕಾಗುತ್ತೆ. ನಮಗೆ ಗಾಳಿಲಿ ಬೇಕಾದಷ್ಟು ಆಕ್ಸಿಜನ್ ಇದೆ, ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತದೆ. ಸೊ ಹಾಗಾಗಿ ನಮ್ಮ ಉಸಿರಾಟದ ವೇಗ ಬಹಳ ಕಡಿಮೆ. ಹಾಗಾಗಿ ಈ ಜಲಚರ ಪ್ರಾಣಿಗಳಿಗೂ ಮತ್ತೆ ಭೂಮಿಯಲ್ಲಿ ಇರತಕ್ಕಂತಹ ಪ್ರಾಣಿಗಳಿಗೂ ಇರುವಂತಹ ಉಸಿರಾಟದಲ್ಲಿ ಇರುವಂತಹ ವ್ಯತ್ಯಾಸ. ಒಂದ್ಸರಿ ಎಕ್ಸಾಂಪಲ್ ಬಹಳ ಸರಿ ಕೇಳಿದ್ದಾರೆ, ಜಲಚರ ಪ್ರಾಣಿಗಳ ಉಸಿರಾಟ ವೇಗ ಜಾಸ್ತಿ ಯಾಕೆ ಅಂತ. ಯಾಕೆ? ನೀರಲ್ಲಿ ಕಡಿಮೆ ಪ್ರಮಾಣದ ಆಕ್ಸಿಜನ್ ಕಳೆದಿರುತ್ತೆ. ಹಾಗಾಗಿ ಅವರಿಗೆ ಬೇಕಾಗುವಷ್ಟು ಆಕ್ಸಿಜನ್ ಪಡೆಯೋದಕ್ಕೋಸ್ಕರ ಅವರು ಉಸಿರಾಟದ ವೇಗವನ್ನು ಏನ್ ಮಾಡ್ತವೆ, ಜಾಸ್ತಿ ಮಾಡ್ತವೆ. ಇದಾದ ನಂತರ ನೇರವಾಗಿ ಈಗ ಮಾನವನ ಉಸಿರಾಟದ ಬಗ್ಗೆ ಬರೋಣ. ಮಾನವನ ಉಸಿರಾಟ ಕ್ರಿಯೆ ಹೇಗಾಗುತ್ತೆ? ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಅಂಗವ್ಯೂಹ ವ್ಯವಸ್ಥೆಯನ್ನು ಹೊಂದಿದ್ದೀವಿ ನಾವು. ಹೇಗೆ ಆಹಾರ ಜೀರ್ಣ ಆಗೋದಕ್ಕೆ ಜೀರ್ಣಾಂಗ ವ್ಯೂಹ ವ್ಯವಸ್ಥೆಯನ್ನು ಹೊಂದಿದ್ದೀವಿ ನಾವು. ಏನು ಹೊಂದಿದ್ವಿ? ಜೀರ್ಣಾಂಗ ವ್ಯೂಹ ವ್ಯವಸ್ಥೆಯನ್ನು ಹೊಂದಿದ್ವಿ. ಅದೇ ರೀತಿ ಉಸಿರಾಟ ಕ್ರಿಯೆ ನಡೆಸೋದಕ್ಕೋಸ್ಕರನೇ ಮಾನವನಲ್ಲಿ ಶ್ವಾಸಾಂಗ ವ್ಯೂಹ ಇದೆ. ಉಸಿರಾಟ ಕ್ರಿಯೆ ನಡೆಸಲಿಕ್ಕೆ ಅಂತಲೇ ಒಂದು ಅಂಗಗಳ ಗುಂಪಿದೆ. ಯಾವ್ಯಾವ ಇದೆ? ಶ್ವಾಸಾಂಗ ವ್ಯೂಹದ ಭಾಗಗಳು ಯಾವ್ಯಾವ, ಎಲ್ಲಿಂದ ಆರಂಭ ಆಗ್ತದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮೂಗಿಂದ ಶುರುವಾಗುತ್ತೆ. ಮೂಗಿನಲ್ಲಿ ಎರಡು ಹೊಳ್ಳೆಗಳಿದ್ದಾವೆ, ನಾಸಿಕ ರಂಧ್ರಗಳು ಅಂತ ಕರಿತೀವಿ. ಆ ನಾಸಿಕ ರಂಧ್ರದ ನಂತರ ಒಂದು ಉಸಿರುನಾಳ ಅಂತ ಒಂದು ಕೊಳವೆ ಇದೆ. ಎಂತದ್ದು? ಉಸಿರುನಾಳ. ಆ ಉಸಿರುನಾಳ ಬಂದು ಎರಡು ಕವಲಾಗಿ ಪರಿವರ್ತನೆ ಆಗುತ್ತೆ. ಅವನ್ನ ಟ್ರೇಕಿಯಾ ಅಂತ ಕರಿತೀವಿ. ಅದನ್ನ ಏನು ಕರಿತೀವಿ? ಉಸಿರುನಾಳ ಅಥವಾ ಟ್ರೇಕಿಯಾ ಅಂತ ಕರಿತೀವಿ. ಆ ಉಸಿರಿನ ಅಥವಾ ಶ್ವಾಸಕೋಶಗಳು ಎರಡು ಕವಲಾಗಿ ಪರಿವರ್ತನೆ ಆಗ್ತವೆ. ಆ ಎರಡು ಶ್ವಾಸಕೋಶಗಳು, ಈ ಎರಡು ಕವಲುಗಳು, ಈ ಒಂದು ಮೂಗಿನ ನಾಸಿಕ ರಂಧ್ರದಿಂದ ಬಂದಂತಹ ಈ ಒಂದು ಶ್ವಾಸನಾಳ ಟ್ರೇಕಿಯಾ ಮೂಲಕ ಬಂದಂತಹ ಗಾಳಿ ಇಲ್ಲಿ ಎರಡು ಕವಲಾಗುತ್ತೆ. ಆ ಎರಡು ಕವಲನ್ನ ಬ್ರಾಂಕೈ ಅಂತ ಕರಿತೀವಿ. ಏನು ಕರಿತೀವಿ? ಬ್ರಾಂಕೈ. ಈ ಕಡೆ ಒಂದು ಕವಲಿದೆ, ಈ ಕಡೆ ಒಂದು ಕವಲಿದೆ. ಅರ್ಥ ಆಗ್ತದಲ್ಲ? ಅದನ್ನ ಚಿತ್ರದ ಮೂಲಕ ತೋರಿಸೋದಾದ್ರೆ ಮೂಗಿನ ಮೂಲಕ ಬಂದಂತಹ ಈ ಒಂದು ಕೊಳವೆ, ಇದನ್ನ ಉಸಿರುನಾಳ ಅಥವಾ ಟ್ರೇಕಿಯಾ ಅಂತ ಕರಿತೀವಿ. ಮೂಗಿನ ರಂಧ್ರಗಳ ಮೂಲಕ ಬಂದಂತಹ ಈ ಗಾಳಿ ಇಲ್ಲಿ ಎರಡು ಕವಲಾಗಿ ಎರಡು ಶ್ವಾಸಕೋಶಗಳು, ಇದನ್ನ ಬ್ರಾಂಕೈ ಅಂತ ಕರಿತೀವಿ. ಈ ಬ್ರಾಂಕೈಗಳು ಮತ್ತೆ ಕವಲಾಗಿದ್ದಾವೆ, ಮತ್ತೆ ಅನೇಕ ಕವಲುಗಳಾಗಿದ್ದಾವೆ. ಅವನ್ನ ಬ್ರಾಂಕಿಯೋಲ್ ಅಂತ ಕರಿತೀವಿ. ಏನು ಕರಿತೀವಿ? ಬ್ರಾಂಕಿಯೋಲ್. ಆ ಪ್ರತಿಯೊಂದು ಬ್ರಾಂಕಿಯೋಲ್ ಕೊನೆಗೆ ಒಂದು ಬರುಳಿನ ರಚನೆಗಳಿಂದ ಕೊನೆಗೊಂಡಿದೆ. ಅವನ್ನ ಆಲ್ವಿಯೋಲೈ ಅಂತ ಕರಿತೀವಿ, ಅಥವಾ ಗಾಳಿ ಕೂಡುಗಳು ಅಂತ ಕರಿತೀವಿ. ಏನು ಕರಿತೀವಿ? ಗಾಳಿ ಕೂಡುಗಳು ಅಥವಾ ಆಲ್ವಿಯೋಲೈ ಅಂತ ಕರಿತೀವಿ. ಇವು ಇಷ್ಟು ಭಾಗಗಳು ಮಾನವನ ಶ್ವಾಸಾಂಗ ವ್ಯೂಹದ ಭಾಗಗಳು. ಯಾವ್ಯಾವು? ಮೂಗಿನ ರಂಧ್ರಗಳು, ಎರಡು ಮೂಗಿನ ರಂಧ್ರಗಳು. ನಂತರ ಇದು ಉಸಿರುನಾಳ ಅಥವಾ ಟ್ರೇಕಿಯಾ ಅಂತ ಕರಿತೀವಿ. ಈ ಎರಡನ್ನ ಬ್ರಾಂಕೈ ಅಂತ ಕರಿತೀವಿ. ಆ ಬ್ರಾಂಕೈ ಮತ್ತೇನಾಗಿದೆ? ರಂಬೆ ಕೊಂಡುಗಳಲ್ಲಿ ಕವಲಾಗ್ತವಲ್ಲ,
ಅನೇಕ ಕವಲುಗಳಾಗಿದ್ದಾವೆ. ಆ ಕವಲನ್ನ ಬ್ರಾಂಕಿಯೋಲ್ ಅಂತ ಕರಿತೀವಿ. ಆ ಕವಲುಗಳನ್ನ ಪ್ರತಿಯೊಂದು ಬ್ರಾಂಕಿಯೋಲ್ ಕವಲುಗಳ ತುದಿಗೆ ಒಂದು ಬಲೂನ್ ಅಂತ ರಚನೆ ಇದೆ. ಅವು ಏನಂತ ಕರಿತೀವಿ? ಗಾಳಿ ಗೂಡುಗಳು ಅಥವಾ ಆಲ್ವಿಯೋಲೈ ಅಂತ ಕರಿತೀವಿ. ಇವಿಷ್ಟು ಮಾನವನ ಶ್ವಾಸಾಂಗ ವ್ಯೂಹದ ಭಾಗಗಳು. ಈಗ ಗಾಳಿ ಹೇಗೆ ಪ್ರವೇಶ ಆಗುತ್ತೆ ನೋಡಿ. ಇದಕ್ಕೆ ಈ ಎರಡು ಶ್ವಾಸಕೋಶಗಳು ಗೊತ್ತಿರಬಹುದು. ಈ ಕಡೆ ಒಂದು, ಈ ಕಡೆ ಎರಡು ಶ್ವಾಸಕೋಶಗಳಿವೆ. ಪ್ರತಿಯೊಂದು ಶ್ವಾಸಕೋಶದಲ್ಲಿ ಎಷ್ಟು ಗಾಳಿಗಳು ಇರಬಹುದು ಗೊತ್ತಾ? ಒಂದು ಶ್ವಾಸಕೋಶದಲ್ಲಿ 1,00,000ಕ್ಕಿಂತಲೂ ಹೆಚ್ಚಿನ ಗಾಳಿಗಳು ಎಲ್ಲ ಬಲೂನ್ ಆಕಾರದಲ್ಲಿದ್ದಾವೆ. ಒಂದು ಶ್ವಾಸಕೋಶದಲ್ಲಿ 1,00,000ಕ್ಕಿಂತಲೂ ಹೆಚ್ಚಿನ ಗಾಳಿಗಳು ಇದ್ದಾವೆ. ಈ ಎಲ್ಲಾ ಗಾಳಿಗಳು ಸರಿಯಾಗಿದ್ರೆ ನಮ್ಮ ಉಸಿರಾಟ ಕ್ರಿಯೆ ಚೆನ್ನಾಗಾಗಲ್ಲ. ಆ ಗಾಳಿಗಳು ಯಾವಾಗ ಹಾಳಾಗ್ತವೆ ಅಂತ ನೆಕ್ಸ್ಟ್ ಹೇಳ್ತೀವಿ. ಈಗ ಈ ಮೊದಲು ಗಾಳಿ ಪ್ರವೇಶ ಆಗೋದಕ್ಕೆ ನಮ್ಮ ಉಸಿರಾಟ ಕ್ರಿಯೆ ಎರಡು ಚಲನೆಗಳಿದಾವೆ. ಎರಡು ಚಲನೆ. ಒಂದು ತಗೊಳ್ಳೋದು, ಗಾಳಿನ ಉಚ್ಛ್ವಾಸ ಅಂತ ಕರಿತೀವಿ, ಸೇವಿಸೋದು. ನೆಕ್ಸ್ಟ್ ನಂತರ ನಿಶ್ವಾಸ, ಬಿಡೋದು. ಎರಡು ಚಲನೆ ಅಂತ ಕರಿತೀವಿ. ಉಸಿರಾಟ ಕ್ರಿಯೆ ಎರಡು ಚಲನೆಗಳು. ಒಂದು ಉಸಿರಾಟ ಕ್ರಿಯೆ ಪೂರ್ತಿ ಆಗಬೇಕು ಅಂತಂದ್ರೆ ಒಂದು ಉಚ್ಛ್ವಾಸ, ಇನ್ನೊಂದು ನಿಶ್ವಾಸ. ಕ್ರಮವಾಗಿ ನಡೀತಿದೆ. ಒಂದ್ಸರಿ ಗಾಳಿ ತಗೊಂಡೇ ಇರ್ತಂದ್ರೆ ಒಂದ್ಸರಿ ಬಿಡ್ಲೇಬೇಕು. ಎರಡು ಸರಿ ತಗೊಳ್ಳೋದು, ಎರಡು ಸರಿ ಬಿಡೋದು ಆಗಲ್ಲ ನೋಡಿ. ಕ್ರಮವಾಗಿ ತಗೊಳ್ಳೋದು, ಕ್ರಮವಾಗಿ ಬಿಡೋದು. ಉಚ್ಛ್ವಾಸ, ನಿಶ್ವಾಸ. ಈ ತರ ಉಚ್ಛ್ವಾಸದ ಮೂಲಕ ತಗೊಂಡಂತ ಗಾಳಿ ನೋಡಿ. ಈ ಗಾಳಿ ಈ ಮೂಗಿನ ಎರಡು ರಂಧ್ರಗಳ ಮೂಲಕ ಒಳಗೆ ಪ್ರವೇಶ ಆಗ್ತದೆ. ಆ ಮೂಗಿನ ಒಳಗೋಡೆ ಹೇಗಿರುತ್ತೆ ಅಂತ ಗೊತ್ತಿದ್ಯಾ? ಯಾವಾಗಲೂ ತೇವಾಂಶದಿಂದ ಕೂಡಿರುತ್ತದೆ. ಆಮೇಲೆ ಆ ಮೂಗಿನ ಒಳಗಡೆ ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ರೋಗಗಳಿದಾವೆ. ಅವು ಯಾಕಿದಾವೆ ಅಂತಂದ್ರೆ ನಮ್ಮ ಅನುಕೂಲಕ್ಕೆ ಇರೋದು. ಆ ಒಳಗಿರುವಂತಹ ತೇವಾಂಶ ಮತ್ತು ರೋಗಗಳು ಈ ಗಾಳಿಯಲ್ಲಿರುವಂತಹ ಧೂಳುಗಳನ್ನ, ಕ್ರಿಮಿಕೀಟಗಳನ್ನ ಅದು ನಮ್ಮ ಶ್ವಾಸಕೋಶಗಳನ್ನ ತಲುಪೋದಕ್ಕೆ ಬಿಡೋದಿಲ್ಲ. ಇಲ್ಲೇ ಫಿಲ್ಟರ್ ಆಗ್ಬಿಡುತ್ತೆ. ಈ ಎರಡು ಗಾಳಿ ಮೂಗಿನ ಒಳ್ಳೆಯ ನಾಸಿಕ ರಂಧ್ರಗಳಲ್ಲೇ ಗಾಳಿ ಏನಾಗುತ್ತೆ? ಶೋಧಿಸಲ್ಪಡುತ್ತೆ. ನಂತರ ಈ ಗಾಳಿ ಉಸಿರಾಟದ ಮೂಲಕ ಈ ಟ್ರೇಕಿಯ ಮೂಲಕ, ಈ ಟ್ರೇಕಿಯ ಉಸಿರಾಟ ಅಂತ ಕರಿತೀವಿ, ಇದರ ಮೂಲಕ ಬ್ರಾಂಕಿ ತಲುಪುತ್ತೆ. ಬ್ರಾಂಕಿಯಿಂದ ಎಲ್ಲಿ ಬರುತ್ತೆ? ಈ ಕೊಲಿ ತುದಿ ಎಲ್ಲಿ ಬರುತ್ತೆ? ಗಾಳಿ ಗೂಡು ಬರುತ್ತೆ. ಈ ಪ್ರತಿಯೊಂದು ಗಾಳಿ ಗೂಡುಗಳು ರಕ್ತನಾಳಗಳಿಗೆ ಸಂಪರ್ಕ ಆಗಿದೆ. ಪ್ರತಿಯೊಂದು ಗಾಳಿ ಗೂಡುಗಳು ರಕ್ತಕ್ಕೆ ಸಂಪರ್ಕ ಆಗಿದೆ. ರಕ್ತ ಕೆಲಸ ಏನು ಗೊತ್ತಿದೆ ನಿಮಗೆ? ಪಚನವಾದಂತಹ ಆಹಾರವನ್ನು ಸಾಗಿಸೋದ್ರ ಜೊತೆಗೆ ಆಕ್ಸಿಜನ್ ಕೂಡ ಸಾಗಿಸುವಂತ ಕೆಲಸವನ್ನ ಮಾಡುತ್ತೆ. ಆ ಆಕ್ಸಿಜನ್ ಏನ್ ಮಾಡೋದು? ಯಾರು ಗೊತ್ತಾ? ರಕ್ತದಲ್ಲಿರುವಂತಹ ಹಿಮೋಗ್ಲೋಬಿನ್ ಆ ಆಕ್ಸಿಜನ್ ಸ್ವೀಕರಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬಂದಂತ ರಕ್ತ ಆಕ್ಸಿಜನ್ ಹೀರ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ವಾಪಸ್ ಬಿಡುಗಡೆ ಮಾಡುತ್ತೆ. ಪ್ರತಿಯೊಂದು ಗಾಳಿಗಳು ಇದ್ರಾಗುತ್ತೆ. ಆಕ್ಸಿಜನ್ ತಗೊಳ್ಳೋದು, ಕಾರ್ಬನ್ ಡೈಆಕ್ಸೈಡ್ ಬಿಡೋದು. ಅದೇನಾಗುತ್ತೆ? ಈ ಕಾರ್ಬನ್ ಡೈಆಕ್ಸೈಡ್ ವಾಪಸ್ ನಿಶ್ವಾಸ ಮೂಲಕ ಈ ತರ ಕ್ರಮವಾಗಿ ಆಮ್ಲಜನಕದ ಒಳಗಡೆ ಹೋಗಿ ಕಾರ್ಬನ್ ಡೈಆಕ್ಸೈಡ್ ಆಚೆ ಬರ್ತಕ್ಕಂಥ ಕೆಲಸ ಆಗ್ತದೆ. ಈ ತರ ಚಲನೆ ಆಗ್ಬೇಕಾದ್ರೆ ನಮ್ಮ ದೇಹದ ಕೆಲವು ಬದಲಾವಣೆ ಆಗ್ತವೆ. ನೀವೆಲ್ಲ ಸ್ವಲ್ಪ ಈ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡ್ಬೇಕೀಗ. ಈಗೆಲ್ಲರೂ ಸಮಸ್ಥಿತಿಯಿಂದ ಕೂತ್ಕೊಂಡು ಗಾಳಿಯನ್ನು ತೆಗೆದುಕೊಂಡಾಗ ನಿಮ್ಮ ದೇಹದಲ್ಲಿ ಆಗಿರುವಂತಹ ಒಳ ಗಾಳಿನ ಸೇವಿಸಿ ಮಾಡಿದ್ರೆ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಎಲ್ಲ ಸಮಸ್ಥಿತಿ ಕೂತ್ಕೊಳ್ಳಿ. ಗಾಳಿನ ಒಳಗಡೆ ತೆಗೆದುಕೊಂಡಾಗ ನಿಮ್ಮ ಎದೆ ಭಾಗ, ಎದೆ ಕೂಡ ಏನಾಗ್ತದೆ ಅನ್ನೋದು ನೋಡಿ. ಗಾಳಿ ಬಿಟ್ಟಾಗ ಏನಾಗ್ತದೆ ಅಂತ ಸ್ವಲ್ಪ ನೋಡ್ಬೇಕು. ಅದರ ಒಂದು ಮಾದರಿಯನ್ನು ತೆಗೆದುಕೊಂಡು ನಾನು ಮಾನವನ ಶ್ವಾಸಕೋಶದ ಮಾದರಿ ಹೇಗೆ ಗೊತ್ತಾಗುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ತೋರಿಸ್ತೀನಿ. ನಿಮ್ಗೆಲ್ಲ ಗೊತ್ತಿದೆ, ಈ ಶ್ವಾಸಕೋಶದ ಭಾಗದಿಂದ ಮತ್ತೆ ಜೀರ್ಣಾಂಗದ ಭಾಗದ ಪ್ರತ್ಯೇಕ ಮಾಡುವಂತ ಒಂದು ಭಾಗ ಇದೆ, ಒಬ್ಬೆ ಅಂತ ಕರೀತಾರೆ. ಒಂದು ಪದರ ಇದೆ ಅಂತ ಹೇಳಿದೆ, ಹೌದಾ? ಇಲ್ಲಿ ಇದೆ, ಈ ಭಾಗವಿದೆ. ಈ ಕಡೆ ಜೀರ್ಣಾಂಗದ ಭಾಗ ಇದಾವೆ, ಇಲ್ಲಿ ಉಸಿರಾಟ ಭಾಗ ಇದಾವೆ. ಇವೆರಡು ಮಿಕ್ಸ್ ಆಗಿಲ್ಲ. ಇದರ ಗಾಳಿಯ ಬಂದು ಏನಾಗ್ತದೆ ಎಲ್ಲ ತಗೊಳ್ರಿ. ಈಗ ದೀರ್ಘ ಗಾಳಿ ತಗೊಳ್ರಿ, ಸ್ವಲ್ಪ ಹಾಗೆ ಇರಿ. ನಿಮ್ಮ ಎದೆ ಭಾಗ ಕೈ ಇಟ್ಕೊಳ್ಳಿ. ಎದೆ ಭಾಗ ಏನಾಗ್ತದೆ? ಇಕ್ಕುತ್ತೆ. ಯಾಕೆ ಇತ್ತು? ಗಾಳಿಯನ್ನು ಒಳಗೆ ತೆಗೆದುಕೊಂಡಾಗೆಲ್ಲ ಗಾಳಿ ಗುರುಳು ಉಗ್ತದೆ. ಯಾಕಂದ್ರೆ ಒಳಗೆ ಗಾಳಿ ಹೋಯ್ತು. ಬಿಟ್ಟ ನೋಡಿ ಏನಾಯ್ತು? ರಿಲ್ಯಾಕ್ಸ್ ಆಯ್ತು. ಅಂದ್ರೆ ಗಾಳಿ ಎಲ್ಲ ಒಂದು ಗಾಳಿ ಕೊಡಿರ್ತಕ್ಕಂಥ ಎಲ್ಲ ಅನಿಲ ಆಚೆ ಬಂತು. ಅದೇ ಪ್ರಕ್ರಿಯೆ ಈಗ ಒಂದು ಮಾದರಿಯನ್ನು ಮಾಡ್ಕೊಂಡು ಬರೆಯುವುದ. ಇದು ಮಾನವನ ಶ್ವಾಸಾಂಗ ವ್ಯೂಹ ಹೇಗೆ ಕೆಲಸ ಮಾಡುತ್ತೆ ಅದ್ರ ಪ್ರಕಾರನೇ ಇದೆ.
ಇಲ್ಲಿ ಮೂಗಿಲ್ಲ ಅಷ್ಟೇ. ಇಲ್ಲಿ ನೋಡಿ ಗಾಳಿ ಕೊಳವೆ ಇದೆ, ಇಲ್ಲಿ 2 ಕವಲಿದೆ ನೋಡಿ, ಬ್ರಾಂಕೈ ಇದಾವೆ. ಅಲ್ಲಿ ಪಕ್ಕದಲ್ಲಿ ಅನೇಕ ಗಾಳಿಗಳು, 1,00,000 ಹೆಚ್ಚಿಗೆ ಗಾಳಿಗಳು ಇದಾವೆ ಅಂತ ನಾನು ಹೇಳಿದ್ದೆ. ಆದ್ರೆ ಇಲ್ಲಿ ಒಂದೇ ಒಂದು ಗಾಳಿ ಗೂಡು ಇಟ್ಟಿದ್ದೀನಿ ನಾನು. ಈ ಕಡೆಗೆ ಒಂದು ಬಲೂನ್ ಇಟ್ಟಿದ್ದೀನಿ, ಈ ಕಡೆಗೆ ಒಂದು ಬಲೂನ್ ಇಟ್ಟಿದ್ದೀನಿ. ಅದೇ ಗಾಳಿ ತೆಗೆದುಕೊಂಡಾಗ ಏನಾಗಬೇಕವು, ಬಲೂನು ಹಿಗ್ಬೇಕು. ಹೌದಾ? ಈಗ ಅದ ಕೆಲಸ ಆಗುತ್ತಾ ನೋಡೋಣ. ಈಗ ಇಲ್ಲಿ ಒಂದು ಒಪೆ ಇದೆ, ಇದೇ ಒಪೆ. ಈ ಒಪೆಯನ್ನು ನಾನು ಕೆಳಗೆ ಎಳಿತೀನಿ, ಅಂದ್ರೆ ಗಾಳಿ ಕೆಳಗೆ ಎಳ್ಕೊಂಡಾಗ ಅವೇನಾಗ್ತವೆ ಅಂತ ಸ್ವಲ್ಪ ನೋಡಿ. ಹಾಗೆ ಏನಾಗ್ತದೆ ನೋಡಿ, ಉಪ್ತದವಲ್ವಾ? ಅಂದ್ರೆ ನಾವು ಗಾಳಿನ ಒಳಗೆ ತೆಗೆದುಕೊಂಡಾಗ ನಮ್ಮ ಶ್ವಾಸಕೋಶ ನಿಯಂತ್ರಣ ಉಪ್ಕೊಳ್ತವೆ. ಎಲ್ಲಾ ಗಾಳಿಗಳು ಇಲ್ಲಿ ಆಮ್ಲಜನಕ ಸಂಗ್ರಹಣೆಯಾಗಿ ಅದು ಹಿಗ್ಗುತ್ತೆ. ಈ ಬಿಟ್ಟೆ ನೋಡಿ ಹೋಗ್ತದೆ ಅಲ್ವಾ? ನೋಡಿ ಗಾಳಿ ಸಂಗ್ರಹ ಆಗ್ತದೆ ಅಲ್ವಾ? ಅಲ್ಲಿ ಇದು ಮಾನವನ ಶ್ವಾಸಾಂಗದ ಮಾದರಿ. ಇದು ಹೀಗೆ ಎಲ್ಲಾ ಗಾಳಿಗೂಡುಗಳು ಇಲ್ಲಿ ಕೂಡ ಅಲ್ಲಿ ಗಾಳಿ ಬರೀ ಒಂದೊಂದು ತೋರಿಸಿದ್ರೆ ಅಷ್ಟೇ, ಅಲ್ಲಿ ಲಕ್ಷಾಂತರ ಗಾಳಿಗಳು ಇರ್ತವೆ. ಅಕಸ್ಮಾತ್ ಈ ಬಲೂನಲ್ಲಿ ರಂಧ್ರ ಆದ್ರೆ ಏನಾಗ್ಬೋದು? ಗಾಳಿ ಸಂಗ್ರಹ ಆಗುತ್ತಾ? ಈ ತರ ಆಗುತ್ತೆ ನಮ್ಮ ದೇಹದಲ್ಲಿ ಕೂಡ. ಆ ಗಾಳಿಗೂಡುಗಳು ಪಂಕ್ಚರ್ ಆಗ್ತವೆ, ಗಾಳಿಗೂಡುಗಳು ಹಾಳಾಗ್ತವೆ. ಯಾವಾಗ ಅಂತ ಗೊತ್ತಾ? ನಮ್ಮ ಶ್ವಾಸಕೋಶಗಳು ನಾವೇ ನಾಶ ಮಾಡ್ಕೊಂತೀವಿ. ಯಾವ್ದ್ರಿಂದ? ಒಂದು ಕೆಲಸದಿಂದ ಮಾಡ್ಕೊಂತೀವಿ, ಅತಿಯಾದ ಧೂಮಪಾನ ಮಾಡೋದ್ರಿಂದ. ಏನಾಗ್ಬೋದು ಅಂದ್ರೆ ಶ್ವಾಸಕೋಶಗಳಿಗೆ ಸಂಬಂಧಪಟ್ಟಂತ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ. ಆಕ್ಚುಲಿ ಏನಾಗ್ತದೆ, ಆ ಇರುವಂತ ತಂಬಾಕಿರುವಂತ ರಾಸಾಯನಿಕ ವಸ್ತುಗಳು ಆ ಗಾಳಿಗೂಡನ್ನು ನಾಶಪಡಿಸ್ತವೆ. ಹಿಂಗೆ ಎಲ್ಲಾ ಗಾಳಿಗಳು ನಾಶ ಆಗ್ತಾ ಹೋದ್ರೆ ನಮ್ಮ ದೇಹದಲ್ಲಿ ನಮ್ಮ ದೇಹಕ್ಕೆ ಏನ್ ಸಿಗಲ್ಲ? ಆಕ್ಸಿಜನ್ ಸಿಗಲ್ಲ. ಆಕ್ಸಿಜನ್ ಸಿಗಲಿಲ್ಲ ಅಂದ್ರೆ ಏನಾಗಲ್ಲ? ಆಹಾರವಂತ ಶಕ್ತಿ ನಮ್ಮ ದೇಹಕ್ಕೆ ಸಿಗಲ್ಲ. ನಮಗೆ ಶಕ್ತಿ ಸಿಗಲಿಲ್ಲ ಅಂತಂದ್ರೆ ನಾವು ಬದುಕಾಗ. ಹಾಗಾಗಿ ಧೂಮಪಾನದಿಂದ ನಾವು ಶ್ವಾಸಕೋಶವನ್ನು ಹಾಳು ಮಾಡ್ಕೊಳ್ತೀವಿ. ಹಾಗಾಗಿ ಇದು ಮಾನವನ ಉಸಿರಾಟ ಶ್ವಾಸಾಂಗ ವ್ಯೂಹದ ಒಂದು ಮಾದರಿ. ಅರ್ಥ ಆಗುತ್ತಲ್ಲ? ನೋಡ್ತಿದಿರಲ್ವಾ? ಇದು ನೀವು ಕೂಡ ಮಾಡ್ಬೋದಿದ್ದ, ಮಾಡಿದಿರಲ್ವಾ? ನೋಡಿ ಗಾಳಿ ನೋಡ್ಬೋದು. ಈ ತರ ಈ ಗಾಳಿಗಳು ಶ್ವಾಸಕೋಶಗಳಲ್ಲಿ ಇರ್ತಕ್ಕಂಥ ಗಾಳಿಗಳು ಕುಗ್ಗುವ ಕೆಲಸ ಆಗ್ತದೆ. ಇಷ್ಟು ಇವತ್ತು ಉಸಿರಾಟ ಕ್ರಿಯೆಯ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನೀವೀಗ ಇದು ಸಂಬಂಧಪಟ್ಟಂತೆ ಏನೇನು ಮಾಡ್ಕೋಬೇಕು? ಮಾನವನ ಶ್ವಾಸಾಂಗ ವ್ಯೂಹದ ಚಿತ್ರ ಬರೀಬೇಕು, ಮಾನವನ ಶ್ವಾಸಾಂಗ ವ್ಯೂಹದ ಚಿತ್ರ ಬರೀಬೇಕು. ಮತ್ತೆ ಉಸಿರಾಟ ಕ್ರಿಯೆಯಲ್ಲಿ ಎಷ್ಟು ವಿಧಗಳಿದಾವೆ ಅದಕ್ಕೆ ಉದಾಹರಣೆ ಸಮೇತ ಬರೀಬೇಕು. ಮತ್ತೆ 3 ಬಗೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೆದಾಗ ಏನು ರಾಸಾಯನಿಕ ಕ್ರಿಯೆ ನಡೆದಿದೆ, ಆಕ್ಸಿಜನ್ ಕೊರತೆ ಇದ್ದಾಗ ಏನು ರಾಸಾಯನಿಕ ಕ್ರಿಯೆ ನಡೆದಿದೆ, ಆಕ್ಸಿಜನ್ ಉಪಸ್ಥಿತಿ ಇದ್ದಾಗ ಏನು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತಕ್ಕಂಥದ್ದು 3 ರಾಸಾಯನಿಕ ಸಮೀಕರಣ ಬರೆಯುವಂಥದ್ದನ್ನ ತಿಳ್ಕೋಬೇಕು. ಜೊತೆಗೆ ಈ ಸ್ನಾಯು ಸೆಳೆತ, ಸಾಮಾನ್ಯವಾಗಿ ಆಟಗಾರರು ಸ್ನಾಯು ಸೆಳೆತಕ್ಕೆ ಒಳಗಾಗುತ್ತಾರೆ. ಏಕೆ? ಸಾಮಾನ್ಯವಾಗಿ ಕೈಕಾಲು ನೋವುಗಳು ಬರ್ತದೆ, ಕಾಲುಗಳು ನೋವು ಬರುತ್ತೆ. ಯಾಕೆ? ಇದಕ್ಕೆ ಕಾರಣ ಏನು? ಈ ತರ ಹೇಳಿದ್ವಿ, ಅವ್ರಿಗೆ ಆಕ್ಸಿಜನ್ ಕೊರತೆ ಆಗುತ್ತೆ. ಆಕ್ಸಿಜನ್ ಕೊರತೆ ಆದಾಗ ಸ್ನಾಯುಗಳಲ್ಲಿ ಏನ್ ಸಂಗ್ರಹ ಆಗುತ್ತೆ? ಲ್ಯಾಕ್ಟಿಕ್ ಆಮ್ಲ ಸಂಗ್ರಹ ಆಗುತ್ತೆ. ಆ ಲ್ಯಾಕ್ಟಿಕ್ ಆಮ್ಲ ಎಲ್ಲಿವರೆಗೂ ಸ್ನಾಯುಗಳಲ್ಲಿ ಸಂಗ್ರಹ ಆಗಿರುತ್ತೋ ಅಲ್ಲಿವರೆಗೂ ಸ್ನಾಯು ಸೆಳೆತ ಉಂಟಾಗ್ತದೆ. ಇಷ್ಟನ್ನ ನೀವು ಹೇಳ್ಬೇಕಾಗ್ತದೆ. ಅರ್ಥ ಆಯ್ತಲ್ಲ? ಎಲ್ಲರಿಗೂ ಅರ್ಥ ಆಯ್ತಾ ಉಸಿರಾಟ ಕ್ರಿಯೆ ಏನು ಅಂತ?